ಸಂಘಟನೆ ಹೇಗಾಯ್ತಂದ್ರೆ ಅಷ್ಟೊತ್ತಿಗೆ ದೇವೇಗೌಡರು ಪಕ್ಷ ಬೇರೆ ಮಾಡಿದರು. ರಾಮಕೃಷ್ಣ ಹೆಗಡೆ ಅವರೆಲ್ಲ ಕೂಡ ಒಂದು ಪಕ್ಷ ಇತ್ತು. ಮುಂದೆ 89ರಲ್ಲಿ ಚುನಾವಣೆ ಆಯಿತು. ಚುನಾವಣೆ ಆದಾಗ ದೇವೇಗೌಡರು ವೀರೇಂದ್ರ ಪಾಟೀಲ್ರು ಕಾಂಗ್ರೆಸ್ ಲೀಡ್ರ್ ಇದ್ದರು. 180 ಸೀಟ್ ಆರಿಸ್ಕೊಂಡವರು. ಇವ್ರಿಗೆ 21 ಬಂದು. ದೇವೇಗೌಡರಿಗೆ ಒಂದು 10 ಬಂದು ಕರೆಕ್ಟ್ ನೆನಪು ಗೊತ್ತಿಲ್ಲ. ಬೇರೆ ಪಕ್ಷ ಮಾಡಿದ್ರು ಅವರು, ಸಮಾಜವಾದಿ ಜನತಾ ಪಕ್ಷ, ಜನತಾ ಪಾರ್ಟಿ, ಸಮಾಜವಾದಿ ಜನತಾ ಪಾರ್ಟಿ, ಎಸ್ ಜೆ ಪಿ ಮಾಡಿದರು. ಸ್ವಲ್ಪ ಆರಿಸಿ ಬಂದರು. ಮುಂದಿನ ಚುನಾವಣೆ ಬರೋದ್ರಲ್ಲೇ ಹೆಗಡೆ ಅವರು ಎಲ್ಲ ಲೀಡರ್ಗಳು ವಿಚಾರ ಮಾಡಿದರು, ನಾವೇನಾದರೂ ರಾಜಕಾರಣ ಮಾಡಬೇಕಾದ್ರೆ ನಾವೆಲ್ಲ ಒಂದಾಗಿ ಹೋದ್ರೆ ರಾಜಕಾರಣ ಮಾಡೋಕ್ಕಾಗತ್ತೆ. ಅದಕ್ಕೆ ಅಂಥೇಳಿ ಇಬ್ಬರು ಕೂಡಿ ದೇವೇಗೌಡರನ್ನ ಕರೆತಂದು ದೇವೇಗೌಡರು ನಮ್ಮ ಪಾರ್ಟಿಗೆ ಮರ್ಜ್ ಮಾಡಿ ದೇವೇಗೌಡರನ್ನ ಅಧ್ಯಕ್ಷ ಮಾಡಿ JH ಪಟೇಲ್ರನ್ನ ಮಹಾಪ್ರಧಾನ ಕಾರ್ಯದರ್ಶಿ ಮಾಡಿ ಚುನಾವಣೆಗೆ ಹೋಗ್ತೀವಿ. ಚುನಾವಣೆ ಹೋದಾಗ ಜನರು ನಮಗೆ ಮತ ಕೊಡ್ತಾರೆ. ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ದೇವೇಗೌಡರು ಮುಖ್ಯಮಂತ್ರಿ ಆದ ಮುಂದೆ ವಿಧಾನಸೌಧದಲ್ಲಿ ಭಾಳಷ್ಟು ಗಲಾಟೆ ಆಗುತ್ತೆ. ಹೆಗಡೆಯವರಿಗೆ ಕಲ್ಲು ಹೊಡೆಯುವಂಥ ಸ್ಥಿತಿ ಬರುತ್ತೆ. ಬೊಮ್ಮಾಯಿರಿಗೂ ಹೊಡಿತಾರೆ. ಆದರೂ ದೇವೇಗೌಡರು ಮುಖ್ಯಮಂತ್ರಿ ಪದ ತಗೋತಾರೆ. ಅಷ್ಟು ದಿನ ನಡೀತದೆ. ಚುನಾವಣೆ ಆದಮೇಲೆ ಘೋಷಣೆ ಮಾಡ್ತದೆ. ಕೆಲವು ಮಂದಿ ವಿಚಾರಗಳು ಹೆಗಡೆಯವರೇ ಮುಖ್ಯಮಂತ್ರಿ ಆಗಬೇಕು 1-2 ವರ್ಷ, ಆಮೇಲೆ ದೇವೇಗೌಡರು ಕೊಡಬೇಕು ಅನ್ನುವಂಥ ಚುನಾವಣೆ ಆದಮೇಲೆ ಯಾವೆಲ್ಲ ಇದು ಇರ್ತದೆ. ಬಟ್ ಇದು ಹೆಗಡೆಯವ್ರು ಹೇಳ್ತಾರೆ, ನಾವು ಮಾತು ಕೊಟ್ಟಿದ್ದೀವಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಮಾತು ಕೊಟ್ಟಿವಿ, ಜನರೆದುರಿಗೆ ಮಾತು ಕೊಟ್ಟಿವಿ. ಸೊ ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ. ದೇವೇಗೌಡರು ಮುಖ್ಯಮಂತ್ರಿ ಆಗಿ 9 ತಿಂಗಳು ನಡೆದ ಮೇಲೆ ಕೇಂದ್ರದಲ್ಲಿ ಮತ್ತೆ ಲೋಕಸಭಾ ಚುನಾವಣೆ ಬರುತ್ತೆ. ಲೋಕಸಭೆ ಚುನಾವಣೆ ಬಂದಾಗ ಜನತಾ ಪಾರ್ಟಿ 14 ಸೀಟ್ ಬರ್ತಾವೆ. ಅವಾಗ ಆಲೇ ಜನತಾದಳ ಆಗಿರ್ತದೆ. ಜನತಾ ಪಾರ್ಟಿ ಹೋಗಿ ಜನತಾದಳ ಆಗಿರ್ತದೆ. ಅದನ್ನು 89ಕ್ಕೆ ಇವರು ಯಾರು ವಿ ಪಿ ಸಿಂಗ್ ಹೊರಗಡೆ ಬಂದಾಗ ವಿ ಪಿ ಸಿಂಗ್ ಜನಮೋರ್ಚಾ ಕಟ್ಟಿದ ಮೇಲೆ ಹೆಗಡೆಯವರು ಜನತಾ ಪಾರ್ಟಿ, ಅಲ್ಲಿಂದ ದಳ ದೇವಿಲಾಲ್ ಅವ್ರ ದಳ, ಅಲ್ಲಿಂದ ಕಾಂಗ್ರೆಸ್ ಅಂತೇಳಿ ಉನ್ನಿಕೃಷ್ಣನ್ ಇವರು ಮತ್ತು ವಿ ಪಿ ಸಿಂಗ್ ಇವರೆಲ್ಲರನ್ನೂ ಮರ್ಜ್ ಮಾಡಿಕೊಂಡು ಜನತಾದಳ ಮಾಡಿ ಚುನಾವಣೆಗೆ ಹೋಗ್ತಾರೆ. ಕೇಂದ್ರದಲ್ಲಿ ನಮಗೆ 90 ಸೀಟ್ ಬರ್ತಾವೆ. ಅವಾಗ ಒಂದು ಕಡೆ BJPಯವರು, ಒಂದು ಕಡೆ ಕಾಂಗ್ರೆಸ್ದವರು, ಒಂದು ಕಡೆ BJP, ಇನ್ನೊಂದು ಕಡೆ ಜನಸಂಘ. BJP ಸಪೋರ್ಟ್ ಮಾಡ್ಕೊಂಡು ಸರ್ಕಾರ ನಡೀತದೆ. ಆ ಸರ್ಕಾರ ನಡೆದಾಗ ಚೆನ್ನಾಗಿ ನಡೀತಾ ಇರ್ತೈತಿ. ಅಷ್ಟೊತ್ತಿಗೆ ಇದ್ರ ಗಲಾಟೆ ಆಗುತ್ತೆ. ಯಾವುದದು ಮಂಡಲ್ ಕಮಿಷನ್ ಜಾರಿ ಮಾಡಬೇಕು ಅಂತೇಳಿ ಮಂಡಲ್ ಕಮಿಷನ್ ಜಾರಿ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಆದ್ವಾನಿಯವರು ರಾಮರಥ ಶುರು ಮಾಡ್ತಾರೆ. ಅದು ನಿಮಗೆಲ್ಲ ಇತಿಹಾಸ ಗೊತ್ತೈತೆ. ರಾಮರಥ ಶುರು ಮಾಡ್ತಾರೆ. ದೊಡ್ಡ ಚುನಾವಣೆ ಆಗುತ್ತೆ. ಸೋಲ್ತವೆ. ಮತ್ತೆ ಇಲೆಕ್ಷನ್ ಜನ ಸೋಲುತ್ತೆ. ಕಾಂಗ್ರೆಸ್ ಆರಿಸ್ಬೇಕು.